ಕ್ರಿಸ್ತನ ಹೆಸರನ್ನು ವಂದಿಸ್ತೇನೆ. ಇವತ್ತಿನ ಎಬೆನ್ಸನ್ ಕಾರ್ಯಕ್ರಮಕ್ಕೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಹೃದಯಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇದು ಆಶೀರ್ವಾದದಾಯಕವಾಗಿರುತ್ತದೆ ಎಂದು ನಾನು ಕ್ರಿಸ್ತನಲ್ಲಿ ನಂಬುವವನಾಗಿದ್ದೇನೆ. You are watching Ebenson TV. I am Professor Ebenson James. ಈಗ ನೀವು ಎಬೆನ್ಸನ್ ಟಿವಿಯನ್ನು ವೀಕ್ಷಿಸ್ತಾ ಇದ್ದೀರಿ. ಇದರಲ್ಲಿ ಡಾಕ್ಟರ್ ಎಬೆನ್ಸನ್ ಜೇಮ್ಸ್ ಅನ್ನುವಂಥವರು ಮಾತಾಡಲಿಕ್ಕಿದ್ದಾರೆ. So today's message is entitled God is able to change your situation. ಇವತ್ತಿನ ಕಾರ್ಯಕ್ರಮದ ಮುಖ್ಯ ಪ್ರಸ್ತಾಪ ಏನು ಅಂತ ಹೇಳಿದ್ರೆ, ದೇವರು ನಮ್ಮ ಪರಿಸ್ಥಿತಿಗಳಲ್ಲಿ ತನ್ನ ಕಾರ್ಯ ಮಾಡ್ತಾನೆ ಎಂಬುದಾಗಿ ತಿಳ್ಕೊಳ್ತೇವೆ. Two blind men approached Jesus Christ for a miracle. ಇಬ್ಬರು ಕುರುಡರು ಯೇಸುಸ್ವಾಮಿ ಹತ್ರ ಬಂದು ಅವರು ಭೇಟಿಯಾಗ್ತಾರೆ. Jesus asked them, "Do you believe I can make you see?" ಅವರು ಕೇಳ್ತಾರೆ, ನಾನು ನಿಮ್ಮನ್ನ ವಾಸಿ ಮಾಡಬಲ್ಲೆನೆಂದು ನೀವು ನಂಬುತ್ತೀರೋ ಎಂಬುದಾಗಿ ಕೇಳುತ್ತಾನೆ. They told him they believed that Jesus could heal them. ಅವರು ಹೇಳ್ತಾರೆ, ಯೇಸುಸ್ವಾಮಿ ನಮ್ಮನ್ನ ಸ್ವಸ್ಥ ಮಾಡಬಲ್ಲರು ಎಂಬುದಾಗಿ ನಾವು ನಂಬುತ್ತೇವೆ ಎಂಬುದಾಗಿ ಹೇಳುತ್ತಾರೆ. Jesus touched their eyes and they received their sight. ಯೇಸು ಕ್ರಿಸ್ತನು ಅವರ ಕಣ್ಣುಗಳನ್ನು ಮುಟ್ಟುತ್ತಾನೆ, ಅವರಿಗೆ ದೃಷ್ಟಿ ಬರುತ್ತದೆ. Darius, king of Babylon, had great appreciation for Daniel for his ability as an administrator. ದಾನಿಯೇಲನ ಜೀವಿತದಲ್ಲಿ ಡೇರಿಯಸ್ ಎಂಬಂತ ರಾಜನು ಆತನ ಒಂದು ಆಡಳಿತ ಕಾರ್ಯವೈಖರಿಯನ್ನು ಮೆಚ್ಚಿಕೊಳ್ಳುತ್ತಾನೆ. Daniel had an excellent spirit. ದಾವೀದನಿಗೆ ಒಂದು ಉತ್ತಮವಾದಂತಹ ಆತ್ಮ ಅವನಲ್ಲಿ ಇರ್ತದೆ. Therefore, whatever he did was successful. ಆತನು ಮಾಡುವಂಥದ್ದೆಲ್ಲವೂ ಯಶಸ್ಸುಕರಾಗಿರ್ತದೆ. The enemies of Daniel plotted to persuade the king to proclaim that worship of any god other than the king was illegal. ಅಲ್ಲಿದ್ದಂಥ ಸಂಚುಗಾರರು ರಾಜನಲ್ಲಿಗೆ ಬಂದು ದಾನಿಯೇಲನನ್ನ ಆತನವರು ತೊಂದರೆ ಕೊಡಬೇಕೆಂಬುದಾಗಿ ಅವರು ರಾಜನನ್ನ ಅವರು ಮಾತನಾಡುತ್ತಾರೆ. But Daniel was so committed that he continued his daily devotions in the sight of all. ಆದರೆ ದಾನಿಯೇಲನು ನಂಬಿಗಸ್ತನಾಗಿ ತಾನು ಮಾಡಬೇಕಾದ ಪ್ರಾರ್ಥನೆಗಳನ್ನು ಅವನು ನಿರಂತರವಾಗಿ ಮಾಡುತ್ತಲೇ ಇರುತ್ತಾನೆ. Darius knew he had been misled by the plotters. ಆ ಒಂದು ಸಂಚುಗಾರರಿಂದ ದಾನಿಯೇಲನಿಗೆ ಈ ಸಮಸ್ಯೆ ಬಂತೆಂಬುದಾಗಿ ಆತನಿಗೆ ತಿಳಿದಿತ್ತು. However, his order must be carried out. ಆತನ ಒಂದು ಆಜ್ಞೆ ಅದು ಪಾಲಿಸಲೇಬೇಕಾಗಿತ್ತು. The king ordered that for the next 30 days, no one should worship any other god. ಮುಂದಿನ 30 ವರ್ಷಗಳಲ್ಲಿ ಬೇರೆ ಯಾವ ದೇವರನ್ನು ಯಾರು ಪ್ರಾರ್ಥಿಸಬಾರದೆಂಬುದಾಗಿ ಆಜ್ಞಾಪಿಸುತ್ತಾನೆ. For his disobedience, Daniel was cast into the lion's den. ಆತನ ಒಂದು ಅವಿಧೇಯತ್ವಕ್ಕೆ ದಾನಿಯೇಲನನ್ನ ಸಿಂಹಗಳ ಗವಿಯಲ್ಲಿ ಹಾಕುತ್ತಾರೆ. After a sleepless night, the king came to see what has happened to Daniel during the night. ಆ ಒಂದು ರಾತ್ರಿ ಎಲ್ಲ ರಾಜನಿಗೆ ನಿದ್ದೆ ಬರುವುದಿಲ್ಲ. ಬೆಳಿಗ್ಗೆ ಎದ್ದು ದಾನಿಯೇಲನಿಗೆ ಏನಾಗಿದೆ ಎಂಬುದಾಗಿ ನೋಡ್ಲಿಕ್ಕೆ ಆತನು ಅಲ್ಲಿ ಬರುತ್ತಾನೆ. He asked the question, "Was your God able to deliver you from the lions?" ಆತನು ರಾಜನು ಕೇಳುತ್ತಾನೆ, ನಿನ್ನ ಸ್ತುತಿಸುವ ದೇವರು ನಿನ್ನನ್ನು ಉಳಿಸಿದ್ದಾನೋ ಎಂಬುದಾಗಿ ಕೇಳುತ್ತಾನೆ. He believed that his God could deliver him. ಆತನಿಗೆ ನಂಬಿಕೆ ಇತ್ತು, ಆ ದೇವರು ಆತನನ್ನ ವಿಮೋಚಿಸ್ತಾನೆ ಎಂಬುದಾಗಿ ಆತನಿಗೆ ಗೊತ್ತಿತ್ತು. Have faith in God who can do the impossible. ಆ ದೇವರಲ್ಲಿ ನಂಬಿಕೆ ಇರಲಿ, ಆತನು ಅಸಾಧ್ಯ ಕಾರ್ಯಗಳನ್ನು ಮಾಡುವವನಾಗಿದ್ದಾನೆ. For a believer, it is possible to come out of a fiery trial. ಆ ಒಂದು ವಿಶ್ವಾಸಿಗೆ ಆ ಒಂದು ಬೆಂಕಿ ಒಳಗಿಂದ ಕೂಡ ಹೊರಬರಲಿಕ್ಕೆ ಒಂದು ಸಾಧ್ಯವಾಗುವಂತ ಪರಿಸ್ಥಿತಿ ಇದೆ. God can do it. ದೇವರು ಅದನ್ನು ಮಾಡಬಲ್ಲನು. God can deliver you from a horrible marriage or unfaithful husband or a dreaded disease. ನಿಮ್ಮ ಒಂದು ಜೀವಿತದಲ್ಲಿ ಮದುವೆಯಲ್ಲಿ ಆದಂತ ಸಮಸ್ಯೆಗಳು ಹಾಗೂ ನಿಮ್ಮ ಕಾಯಿಲೆಯಿಂದ ಬರುವಂತ ಸಮಸ್ಯೆಗಳನ್ನ ನಿವಾರಿಸಲಿಕ್ಕೆ ದೇವರಿಗೆ ಶಕ್ತಿ ಇದೆ. No situation is impossible for God. ಎಲ್ಲ ಪರಿಸ್ಥಿತಿಗಳು ಕೂಡ ದೇವರ ಅಧೀನದಲ್ಲಿದ್ದು ಎಲ್ಲವೂ ದೇವರಿಗೆ ಸಾಧ್ಯವೇ. God can do a miracle in your life. Don't give up. ದೇವರು ನಿಮ್ಮ ಜೀವಿತಗಳಲ್ಲಿ ಅದ್ಭುತಗಳನ್ನ ಮಾಡ್ಲಿಕ್ಕಿದ್ದಾನೆ, ನೀವು ಬಿಟ್ಟು ಬಿಡಬೇಡ್ರಿ. Ephesians
chapter 3, verse 20. ಎಫೆಸದವರಿಗೆ ಬರೆದ ಪತ್ರಿಕೆ 3:20 ನಾವು ನೋಡಿಕೊಳ್ಳುತ್ತೇವೆ. Now unto him that is able to do exceeding abundantly above all that we ask or think, according to the power that works in us. ಎಫೆಸ 3:20 ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದನ್ನು ಮಾಡಲು ಶಕ್ತನಾದ ದೇವರಿಗೆ ಸಭೆಯಲ್ಲಿಯೂ ಕ್ರಿಸ್ತ ಯೇಸುವಿನಲ್ಲಿಯೂ ತಲಾಂತರಕ್ಕೂ ಯುಗ ಯುಗಾಂತರಕ್ಕೂ ಸ್ತೋತ್ರ. ಆಮೆನ್. Have faith in God who can do the impossible in your life. ನಿಮ್ಮ ಜೀವಿತಗಳಲ್ಲಿ ಅಸಾಧ್ಯವಾದದನ್ನ ಸಾಧ್ಯವಾಗಿ ಮಾಡುವಂತ ದೇವರಲ್ಲಿ ನಿಮ್ಮ ಪೂರ್ಣ ವಿಶ್ವಾಸವಿಡಿರಿ. It's impossible to live in a den of lions and come out without a scratch. ನಮ್ಮ ಜೀವಿತಗಳಲ್ಲಿ ಕೂಡ ದಾನಿಯೇಲನು ಯಾವ ಒಂದು ಸಮಸ್ಯೆ ಇಲ್ಲದೆ ಆ ಸಿಂಹದ ಗವಿಯಿಂದ ಹೊರಬಂದ ರೀತಿಯಲ್ಲಿ ನಮ್ಮನ್ನು ಹೊರತರುತ್ತಾನೆ. It is possible for a Christian to go through a fiery trial and survive, God being his helper. ಒಬ್ಬ ವಿಶ್ವಾಸಿಯು ಅನೇಕ ಸಮಸ್ಯೆಗಳಲ್ಲಿ ಬಿದ್ದಾಗಲೂ ಕೂಡ ದೇವರು ಆತನನ್ನ ಬಿಡಿಸಲಿಕ್ಕೆ ಶಕ್ತನಾಗಿರುತ್ತಾನೆ. If you walk with God, you will come out victorious. ನಾವು ಕ್ರಿಸ್ತನೊಂದಿಗೆ ನಡೆಯುವಾಗ ನಾವು ಎಲ್ಲದರಿಂದ ವಿಮೋಚಿಸಲ್ಪಟ್ಟವರಾಗಿ ಜೀವಿಸುತ್ತೇವೆ. God is able to set you free. ದೇವರು ನಮ್ಮನ್ನ ಬಿಡುಗಡೆ ಮಾಡುವಂತವನಾಗಿದ್ದಾನೆ. King Zedekiah puts prophet Jeremiah in jail for prophesying that Jerusalem would be conquered by the king of Babylon. ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡ್ತೇವೆ, ರಾಜನಾದ ಚಿದ್ಕೀಯನು ಯೆರೆಮೀಯನನ್ನ ಆತನು ಬೆಬಲೋನ್ಗೆ ನೀವು ಸೆರೆ ಹೋಗುತ್ತೀರಿ ಎಂಬುದಾಗಿ ಆತನಿಗೆ ಹೇಳಿದಾಗ ಆತನನ್ನ ಸೆರೆಯಲ್ಲಿ ಹಾಕುತ್ತಾನೆ. The city was ruined by the enemy and the people were taken captives. ಆ ಜನರು ಅವರು ಆಕ್ರಮಣಕ್ಕೊಳಗಾಗಿ ಅವರೆಲ್ಲರನ್ನು ಕೂಡ ಬೆಬಲೋನ್ಗೆ ಸೆರೆ ಒಯ್ಯಲ್ಪಡುತ್ತಾರೆ. In that hopeless condition, Jeremiah prophesied that the day would come that Jerusalem would be built again and safe from all attacks. ಆ ಒಂದು ಕಷ್ಟ ಪರಿಸ್ಥಿತಿಯಲ್ಲಿ ಪ್ರವಾದಿಯಾದ ಯೆರೆಮೀಯನು ಪ್ರವಾದಿಸುತ್ತಾನೆ, ಪುನಃ ನೀವು ಯೆರೂಸಲೇಮಿಗೆ ಹಿಂತಿರುಗುವಿರಿ, ದೇವರು ಎಲ್ಲವನ್ನ ಕಟ್ಟಿಕೊಡುತ್ತಾನೆ ಎಂಬುದಾಗಿ. Someday people will again own property in this country and will be buying and selling houses and fields. ಅವರು ಹಿಂತಿರುಗಿ ಬಂದು ತಾವು ಮನೆಗಳನ್ನು ಕಟ್ಟಿಕೊಂಡು ತಮ್ಮ ಹೊಲೆಗದ್ದೆಗಳಲ್ಲಿ ಕೆಲಸ ಮಾಡುತ್ತಾರೆ ಎಂಬುದಾಗಿ ಪ್ರವಾದಿಸುತ್ತಾನೆ. Symbolically, Jeremiah has purchased some land. ಆತನು ಸಾಂಕೇತಿಕವಾಗಿ ಒಂದು ಹೊಲವನ್ನು ಆತನು ಕೊಂಡುಕೊಳ್ಳುತ್ತಾನೆ. He asked God why he should buy land when the destruction of Jerusalem is at hand. ಯೆರೆಮೀಯನು ದೇವರನ್ನು ಕೇಳುತ್ತಾನೆ, ಈ ಒಂದು ಯೆರೂಸಲೇಮ್ ಪಟ್ಟಣ ನಾಶವಾಗಲಿಕ್ಕಿರುವಾಗ ನಾನು ಯಾಕೆ ಹೊಲಗದ್ದೆಗಳನ್ನು ಕೊಂಡುಕೊಳ್ಳಬೇಕೆಂಬುದಾಗಿ. The people are guilty and judgment has come. ಅವರು ದೋಷ ರೋಪವನ್ನು ಉಳ್ಳವರಾಗಿ ಅವರು ಆ ಸ್ಥಳದಿಂದ ಅವರು ಹೋಗಬೇಕಾಗ್ತದೆ. But God is gracious. ಆದರೆ ದೇವರು ಕೃಪಾವಂತನಾಗಿದ್ದಾನೆ. Later on, God will restore his people to the land from which he dispossessed them. ಅವರು ಆ ಒಂದು ಸೆರೆಯದಿಂದ ದೇವರು ಅವರನ್ನು ಬಿಡಿಸಿ ಪುನಃ ಅವರು ಸ್ವತಂತ್ರ ಸ್ಥಳಕ್ಕೆ ಆತನು ಕರ್ಕೊಂಡು ಬರುತ್ತಾನೆ. Therefore, Jeremiah's purchase certificate or deed is God's promise of restoration. ಆತನು ಹೊಲ ಗದ್ದೆಗಳನ್ನು ಕೊಂಡುಕೊಂಡು ಪತ್ರ ಬರೆಯುವಂಥದ್ದು ದೇವರು ಅವರನ್ನು ಪುನಃಸ್ಥಿತಿಗೆ ತರುತ್ತಾನೆ ಎಂಬುದಾಗಿ ಒಂದು ಸಾಂಕೇತಿಕವಾಗಿದೆ. Jeremiah 32 verse 17. ಯೆರೆಮೀಯ 32:17 ನಾವು ನೋಡಿಕೊಳ್ಳುತ್ತೇವೆ. Lord God, behold, thou hast made the heaven and the earth by thy great power and stretched out arm, and there is nothing too hard for thee. ಎಲೈ ಯೆಹೋವನಾದ ಕರ್ತನೆ, ಆಹಾ, ನೀನು ಭುಜವೆನ್ನೆತ್ತಿ ನಿನ್ನ ಮಹಾಶಕ್ತಿಯಿಂದ ಭೂಮ್ಯಾಕಾಶಗಳನ್ನು ಸೃಷ್ಟಿಸಿದ್ದಿ, ಯಾವ ಕಾರ್ಯವೂ ನಿನಗೆ ಅಸಾಧ್ಯವಲ್ಲ. May the Lord bless you all with these words. Amen. ಈ ಒಂದು ವಾಕ್ಯಗಳಿಂದ ದೇವರು ನಿಮ್ಮೆಲ್ಲರನ್ನು ಕೂಡ ಆಶೀರ್ವದಿಸಲಿ. ನಾವು ಪ್ರಾರ್ಥನೆ ಮಾಡಿಕೊಂಡು ಕಾರ್ಯಕ್ರಮ ಮುಗಿಸಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ಪರಲೋಕ ತಂದೆಯಾದ ದೇವರೇ,
ನಮ್ಮ ರಕ್ಷಕನೇ ಒಡೆಯನೇ, ನಿನ್ನ ಮಹಾಕೃಪೆಗಾಗಿ ಈ ಒಂದು ಒಳ್ಳೆಯ ದಿನಕ್ಕಾಗಿ ಸ್ತೋತ್ರ ಸ್ವಾಮಿ. ನೀನು ಅಸಾಧ್ಯ ಕಾರ್ಯಗಳನ್ನು ಸಾಧ್ಯವಾಗಿ ಮಾಡುವಾತನು ಸ್ವಾಮಿ. ಕುರುಡರಿಗೆ ನೀನು ಕಣ್ಣು ಕೊಡುವಾತನು. ಕತ್ತಲೆಯಲ್ಲಿ ಸ್ವಾಮಿ ನೀನು ಬೆಳಕಾಗಿ ಬಂದಂಥ ದೇವರು ಸ್ವಾಮಿ. ನಂಬಿಗಸ್ತನಾದ ದೇವರು, ಪ್ರಾರ್ಥನೆಯನ್ನು ಕೇಳುವವನು, ಮುಂಬರುವ ಸ್ಥಿತಿಗಳನ್ನು ಮೊದಲೇ ತಿಳಿಸುವವನು ನೀನಾಗಿದೆ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಇಸ್ರಾಯೇಲರು ಸೆರೆ ಹೋದಾಗಲೂ ಪುನಃ ಅವರನ್ನು ಪುನಃಸ್ಥಿತಿಗೆ ತಂದು ಅವರು ಪುನಃ ಮನೆಗಳನ್ನು ಕಟ್ಟಿಕೊಂಡು ಹೊಲಗದ್ದೆಗಳನ್ನು ಮಾಡಿಕೊಳ್ಳುವರು ಯೆರೂಸಲೇಮಿನಲ್ಲಿ ಎಂಬುದಾಗಿ ನಿನ್ನ ವಾಕ್ಯ ಬಂದದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿನಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ನಮ್ಮ ಜೀವಿತಗಳಲ್ಲಿ ಕೂಡ ಬರುವಂಥ ಎಲ್ಲ ಸಮಸ್ಯೆಗಳನ್ನು, ಕಷ್ಟಗಳನ್ನು, ಕಾಯಿಲೆಗಳನ್ನು ನೀಗಿಸಲಿಕ್ಕೆ ನೀನು ಶಕ್ತನಾಗಿದ್ದಿ. ಸರ್ವಶಕ್ತನಾದ ದೇವರು ನೀನಾಗಿದ್ದಿ. ಮಹಾಕರುಣೆಯುಳ್ಳ ದೇವರು ನೀನಾಗಿದ್ದಿ. ಕೃಪಾವಂತ ನೀನಾಗಿದ್ದಿ. ಕ್ಷಮಿಸುವ ನೀನಾಗಿದ್ದಿ. ಅದಕ್ಕಾಗಿ ಸ್ತೋತ್ರ. ನಮ್ಮ ಜೀವಿತಗಳಲ್ಲಿ ನೀನು ಬೆಳಕಾಗಿದ್ದು, ನಮ್ಮ ಜೀವಿತಗಳಲ್ಲಿ ನೀನು ಬಿಡುಗಡೆ ಕೊಟ್ಟು, ನಮ್ಮ ಜೀವಿತಗಳಲ್ಲಿ ಕೂಡ ಸ್ವಾಮಿ ನಮಗೆ ಮುಂದಿನ ಒಂದು ನಿರೀಕ್ಷೆಯನ್ನು ಹೆಚ್ಚಾಗಿ ನೀನು ಬಲಪಡಿಸಿ ನಾವು ನಿನಗಾಗಿ ಜೀವಿಸಲು ಸಹಾಯ ಕೊಡು. ಎಬೆನ್ಸನ್ ಸೇವೆಯನ್ನು ಆಶೀರ್ವದಿಸು. ನಿನ್ನ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರು ಕೂಡ ಆತ್ಮಿಕವಾಗಿ ವೃದ್ಧಿ ಹೊಂದಿ ನಿನ್ನನ್ನು ಮಹಿಪಡಿಸುವಂತೆ, ಸಾಕ್ಷಿಗಳಾಗಿರುವಂತೆ ಸ್ವಾಮಿ, ನಿನ್ನ ರಾಜ್ಯಕ್ಕಾಗಿಯೂ ನೀತಿಗಾಗಿ ತವಕ ಪಡುವಂತೆ ನೀನು ಆಶೀರ್ವದಿಸಿಕೊಡಬೇಕಾಗಿ ಈ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನು ಒಡೆಯನೂ ಆದಂಥ ನಜರೇತಿನ ಯೇಸುವಿನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ. ಆಮೆನ್. Amen. The love of the Father, the grace of Jesus Christ, and the presence of the Holy Spirit be with you all forever. Amen. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ನಿನ್ನ ಸಹವಾಸವು ನಿಮ್ಮೊಂದಿಗೆ ನಿತ್ಯ ನಿರಂತರವೂ ನೆಲೆಯಾಗಿರಲಿ. ಆಮೆನ್.